ಅಂದ್ರೆ ಕೇಂದ್ರ ಸರ್ಕಾರದಿಂದ 29ನೇ ತಾರೀಕು ಒಂದು ಆದೇಶ ಬಂದಿದೆ. ಚಿಮಣಿ ಧಾನ್ಯ ವಿತರಣೆ ಮಾಡ್ತಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಯಾರ್ದು ರೇಷನ್ ಕಾರ್ಡ್ ಇದೆ, ಯಾರ್ದು ಆಧಾರ್ ಕಾರ್ಡ್ ಇದೆ, ಇವ್ರಿಗೆ ಕೊಡ್ತಾರ ಅಥವಾ ಎಲ್ಲಿ ಹೋಗಿ ತಗೋಬೇಕು ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾನೆ. ಮತ್ ನೀವೇನು ನ್ಯೂಸ್ ಮಾಡಿ ತಿಳಿಸ್ಕೊಡ್ತಿದಾರಲ್ಲ, ಪೆಟ್ರೋಲ್ ಬಂಕ್ ನಲ್ಲಿ ಈಗ 103 ರೂಪಾಯಿ ಇದೆ, ಅದರಲ್ಲಿ 3 ರೂಪಾಯಿ ಇಳಿಕೆ ಮಾಡಿದ್ದಾರೆ. ಡೀಸೆಲ್ ಇಳಿಕೆ ಮಾಡಿದ್ದಾರೆ, ಪೆಟ್ರೋಲ್ ದರ ಇಳಿಕೆ ಮಾಡಿದ್ದಾರೆ. ಇವತ್ತು ನಾನು ಖುದ್ದಾಗಿ ಹೋಗಿ ಚೆಕ್ ಮಾಡಿದೆ, ಎಷ್ಟಿದೆಯಲ್ಲ ದರ ಅಷ್ಟೇ ಇದೆ. ಅವ್ರು ಬರೇ ಅವರೊಂದು ಸುಂಕ, ಬಿಸಿನೆಸ್ ಸುಂಕಗಳನ್ನ ಇಳಿಕೆ ಮಾಡಿದ್ದಾರೆ ಹೊರತು ನಾವು ಏನ್ ಚಲಾವಣೆ ಮಾಡ್ತೇವಲ್ಲ ಅದನ್ನ ಇಳಿಕೆ ಮಾಡಿದ್ದಾರೆ. ಅಡ್ವರ್ಟೈಸ್ ಮಾಡೋದಕ್ಕೇನೆ ಅಷ್ಟೊಂದು ರೊಕ್ಕ ಖರ್ಚು ಮಾಡಿ ಅಡ್ವರ್ಟೈಸ್ ಮಾಡಿದ್ದಾರೆ. ಬರೀ ಸುಳ್ಳು ಸುದ್ದಿ, ಎಲ್ಲಿ ಇಳಿಕೆನೆ ಮಾಡಿಲ್ಲ ನೋಡಿ. ಇಂಥ ಒಂದು ಸುಳ್ಳು ಸುದ್ದಿ ಯಾರು ಕೂಡ ನಂಬಾಕ್ ಹೋಗ್ಬೇಡಿ. ಗೌರ್ಮೆಂಟ್ ದವ್ರು ಕೂಡ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟ್ ದವ್ರು ಕೂಡ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ, ಅವರೊಂದು ರಾಜಕೀಯದಲ್ಲಿ ಬರೋ ಸಲುವಾಗಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಒಂದು ಸಿಮಣೆ ಧಾನ್ಯ ಎಲ್ಲಿ ತಗೋಬೇಕು, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಎಲ್ಲ ಮಾಹಿತಿ ಇರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನೆಲ್ಗಳಿಗೆ, ಈ ಒಂದು ಫೇಸ್ಬುಕ್ ನಲ್ಲಿ ಯಾರ್ಯಾರು ಫಾಲೋ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾವ ಒಂದು ಆದೇಶದ ಮೇಲೆ ಈ ಒಂದು ವಿತರಣೆ ಮಾಡ್ತಿದಾರಪ್ಪ ಅಂದ್ರೆ, ಭಾರತದಲ್ಲಿ ಸುಮಾರು 21 ರಾಜ್ಯದಲ್ಲಿ ಇದನ್ನ ವಿತರಣೆ ಮಾಡ್ತಿದ್ದಾರೆ. ಪೆಟ್ರೋಲಿಯಂ ಕಾಯ್ದೆ 1934 ಅದೇ ರೀತಿಯಾಗಿ ಪೆಟ್ರೋಲಿಯಂ ನಿಯಮಗಳ ಪ್ರಕಾರ 2002 ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಇದು ವಿಶೇಷವಾಗಿ ಅಧಿಕಾರವನ್ನ ಬಳಸಿ ಈ ಒಂದು ತುರ್ತು ಹಂಚಿಕೆಗಳಿಗಾಗಿ ವಿತರಣೆ ಮಾಡ್ತಾ ಇದೆ ಸರ್ಕಾರ. ನೋಡಿ, ಕೇಂದ್ರ ಸರ್ಕಾರ ಇದು ಕೂಡ ನಮ್ಮ ಒಂದು ಭಾರತ ಸರ್ಕಾರ 21 ರಾಜ್ಯದಲ್ಲಿ ವಿತರಣೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಸೇರ್ಪಡೆ ಆಗಿರತ್ತೆ. ನೋಡಿ, ಇವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಚಿಮಣೆ ಧಾನ್ಯ ಇದು ಬಂದ್ ಆಗಿತ್ತು. ಸೀಮೆ ಎಣ್ಣೆ ಅಂತ ಕರೀತಾರೆ, ಇದು ಬಂದ್ ಆಗಿತ್ತು. ಆದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇಂಧನ ಗ್ಯಾಸ್ ಕಡಿಮೆ ಇದೆ, ಆದ ಕಾರಣ ಈ ಒಂದು ಚಿಮಣೆ ಧಾನ್ಯ ಆದ್ರೂ ಕೊಟ್ರೆ ಸ್ವಲ್ಪ ಅಡಿಗೆ ಮಾಡೋದಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿ ಅವರ ಒಂದು ಅನುಕೂಲ, ಅವರೊಂದು ಮೈಂಡ್ ಸೆಟ್. ನೋಡಿ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಎಷ್ಟು ದಿನ ಚಾಲ್ತಿಯಲ್ಲಿರತ್ತೆ, 60 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಈ ಒಂದು ಮತ್ತೊಂದು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಬರತ್ತೆ, ಅಲ್ಲಿ ತನಕ ನಮಗೆ ಚಿಮಣೆ ಧಾನ್ಯ ಸಿಗತ್ತೆ. ಆದೇಶ ಬಂದ ನಂತರ ಆ ಒಂದು ಚಿಮಣೆ ಧಾನ್ಯ ಮತ್ತೆ ಬಂದ್ ಮಾಡ್ತಾರೆ. ಎಲ್ಲಿ ತಗೋಬಹುದು ಈ ಒಂದು ಸೀಮೆ ಎಣ್ಣೆ ಪೆಟ್ರೋಲ್ ಬಂಕ್ ಗಳಲ್ಲಿ ಸಿಗತ್ತೆ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ನಿಮ್ಮೊಂದು ಹತ್ತಿರ ಇರುವಂತ ಪೆಟ್ರೋಲ್ ಬಂಕ್ ಗಳಲ್ಲಿ ಹೋಗಿ ತಗೋಬಹುದು. ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಸೀಮೆ ಧಾನ್ಯ ಬಂದ್ ಮಾಡಿದ್ರು, ಮತ್ತೆ ಈಗ ಸೀಮೆ ಎಣ್ಣೆ ಕೊಡ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಯಾರು ಸ್ಟೋವ್ ಗಳನ್ನ ಹತ್ತುತ್ತಾ ಇರ್ತಾರಲ್ಲ, ಎಣ್ಣೆ ಹಾಕಿ ಅದಕ್ಕೆ ಹೆಲ್ಪ್ ಆಗತ್ತೆ. ಅದೇ ರೀತಿಯಾಗಿ ಅಡಿಗೆ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಚಿಮಣೆ ಧಾನ್ಯ ಆದ್ಮೇಲೆ ತಿನ್ನೋ ಎಣ್ಣೆ ಅಲ್ಲ, ಇದು ಒಲಿ ಹಚ್ಚಿಸೋ ಸಲುವಾಗಿ, ಬೆಂಕಿ ಹಚ್ಚಿಸೋ ಸಲುವಾಗಿ, ಅದನ್ನ ಆರಿಸೋದಕ್ಕೆ ಯೂಸ್ ಮಾಡೋದಲ್ಲ, ಬೆಂಕಿ ಹಚ್ಚಿಸೋ ಸಲುವಾಗಿ, ಅಂದ್ರೆ ಅಡಿಗೆ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಗಡರವಾಗಿರುವಂತ ನ್ಯೂಸ್ ಅನ್ನ ತಂದಿದ್ದಾರೆ. ಏನಂದ್ರೆ ಇದೇ ಪೆಟ್ರೋಲಿಯಂ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಏನಂದ್ರೆ ಇನ್ಮೇಲೆ ಬಾಟ್ಲಿಗಳಲ್ಲಿ ಈ ಒಂದು ಪೆಟ್ರೋಲು ಡೀಸೆಲ್ ಹಾಕೋದಿಲ್ಲ ಅಂತೇಳಿ ರೂಲ್ಸ್ ಜಾರಿ ತಂದಿದ್ದಾರೆ. ಎಲ್ಲ ಒಂದು ಪೆಟ್ರೋಲ್ ಬಂಕ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಪೆಟ್ರೋಲ್ ಬಂಕ್ನವರಿಗೆ ಖಡಕ್ ಆಗಿರುವಂತ ವಾರ್ನಿಂಗು, ಈ ಒಂದು ಬಾಟ್ಲಿಗಳಲ್ಲಿ ಪೆಟ್ರೋಲು ಡೀಸೆಲ್ ಹಾಕಿದ್ರೆ ಈ ಒಂದು ಪೆಟ್ರೋಲ್ ಬಂಕ್ ಬಂದ್ ಮಾಡ್ತೇವೆ ಅಂತೇಳಿ ರೂಲ್ಸ್ ತಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಇನ್ನು ಪೂರ್ತಿಯಾಗಿ ಅರ್ಧಕ್ಕರ್ಧ ಈ ಒಂದು ಬಾಟ್ಲಿಗಳ ಹಾಕಿದ್ರೇನೆ ಅರ್ಧಕ್ಕರ್ಧ ಮಿಕ್ಸ್ ಆಗ್ತಾ ಇತ್ತು. ಆ ಒಂದು ಎಣ್ಣೆ ಈ ಒಂದು ಎಣ್ಣೆ ಹಾಕಿ ಎವರೇಜ್ ಕೊಡ್ತಿದ್ದಲ್ಲ. ಇನ್ನು ನಾವು ಯಾವ ರೀತಿ ಚೆಕ್ ಮಾಡೋದು, ಇದು ಡೂಪ್ಲಿಕೇಟ್ ಇದೆಯಾ ಅಥವಾ ಏನಿದೆ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು? ಸ್ವಲ್ಪ ಬಾಟ್ಲಿಯಲ್ಲಿ ಹಾಕಿದ್ರೆ ಅದು ಪ್ಯೂರ್ ಇದೆಯಾ ಯಾವ್ದಂತ ಗೊತ್ತಾಗ್ತಾ ಇತ್ತು. ಈಗ ಯಾವ ಬಾಟ್ಲಿಯಲ್ಲಿ ಆ ಒಂದು ರೂಲ್ಸ್ ಅನ್ನ ತೆಗೆದ್ರೆ ಯಾವ ರೀತಿ ಚೆಕ್ ಮಾಡೋದು? ಪೂರ್ತಿಯಾಗಿ ಅರ್ಧಕ್ಕರ್ಧ ಎಣ್ಣೆ ನೀರೆಲ್ಲ ಮಿಕ್ಸ್ ಮಾಡೋದು ಕೂಡ ಇನ್ನು ಪೂರ್ತಿಯಾಗಿ ಎವರೇಜ್ ಕೊಡೋದಲ್ಲ ಗಾಡಿಗಳು.